ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 2025-26ನೇ ಸಾಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಡಿಯಲ್ಲಿ ಇಂದು ಕಲಬುರಗಿ ನಗರದ ಹಜರತ್ ಸೈಯದ್ ರುಕ್ನುದ್ದೀನ್ ತೋಲಾ ದರ್ಗಾದ ಹತ್ತಿರ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿಯ ಅಡಿಗಲ್ಲು ಸಮಾರಂಭ ಜರುಗಿತು. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 2025-26ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿವಿಧ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಹಜರತ್ ಸೈಯದ್ ರುಕ್ನುದ್ದೀನ್ ತೋಲಾ ದರ್ಗಾ ಹತ್ತಿರ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿಯ ಅಡಿಗಲ್ಲು ಸಮಾರಂಭವು ದಿನಾಂಕ 9ನೇ ಆಗಸ್ಟ್ 2026ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ರುಕ್ನುದ್ದೀನ್ ತೋಲಾ ದರ್ಗಾ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ರಾಣಿಸ್ಪೀರ್ ದರ್ಗಾದ ಅನ್ವರ್ ಹುಸೇನ್ ಸಾಹೇಬ್, KKRTCಯ ಮಾಜಿ ಅಧ್ಯಕ್ಷರಾದ ಇಲಿಯಾಸ್ ಸೇಠ್ ಬಾಗ್ವಾನ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ದೊಣ್ಣೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಅಲಂ ಪಟೇಲ್, ಲಿಂಗರಾಜ್ ಕಣ್ಣಿ, ಇರ್ಫಾನ್ ಸಾಬ್ ವಕೀಲರು, ಅಕ್ಬರ್ ಹುಸೇನ್ ಸಾಬ್, ಚಂದ್ರಗೌಡ ಪಾಟೀಲ್, APMC ಸದಸ್ಯರಾದ ರವಿ ಪಾಟೀಲ್, ವೀರಣ್ಣ ಭಂಗೂರೆ, ಭೀಮಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇಸ್ಮಾಯಿಲ್, ಜಾಕಿರ್ ಹುಸೇನ್, ಲಾಡ್ಲೆ ಸಾಬ್, ತೊಲಬಾಷಾ, ಗಂಗಾಧರ್ ಪೊಲೀಸ್ ಪಾಟೀಲ್, ಅಜೀಜ್ ಮಿಯಾ, ರಫೀಕ್, ಚಾಂದ್ ಸಾಬ್, ನೀಲ್ಕಂಠ್ ಭೀಮಳ್ಳಿ, ಸಲ್ಲ ಸಿಂದಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಭಾಗದ ಚುನಾವಣೆ ಸಂದರ್ಭದಲ್ಲಿ MSK ಮಿಲ್ ನಲ್ಲಿ ನಡೀತಕ್ಕಂತ ಬೃಹತ್ ಮಟ್ಟದ ಕಾರ್ಯಕ್ರಮ ಸುಮಾರು ಒಂದು 25-30 ಸಾವಿರ ಜನ ಸೇರಿದ್ದೀವಿ. ಅವಾಗ ಒಂದು ಮಾತು ಹೇಳಿದರು ಅವರು, ನೋಡ್ರಪ್ಪ, ನಾ ಇವತ್ತು ಅಲ್ಲಂಪ್ರಭು ಪಾಟೀಲ್ ಪರವಾಗಿ ಪ್ರಚಾರಕ್ಕೆ ಬಂದೀನಿ. ನೀವೆಲ್ಲರೂ ಒಕ್ಕಟ್ಲಿಂದ ಅಲ್ಲಂಪ್ರಭು ಪಾಟೀಲ್ಗೆ ಆರಿಸ್ತಂದ್ರಪ್ಪ ಅಂದ್ರೆ ಅವನಿಗೆ ಆರಿಸ್ತಂದಂಗಲ್ಲ, ನನಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆರಿಸ್ತಂದಂಗ ಅಂತ ಹೇಳಿ ಅವರು ಮಾತಾಡಿದ್ರು. ಅದೇ ಇದರಲ್ಲಿ ನೀವೆಲ್ಲ ಮನಸಾಪೂರ್ವಕವಾಗಿ ಅಲ್ಲಂಪ್ರಭು ಪಾಟೀಲ್ ಭಾರಿ ಬಹುಮತದಿಂದ ಆರಿಸಿ ತಂದು ಗುಲ್ಬರ್ಗ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಮಾಡಿದ್ದೀರಿ. ಅವರು ಕೂಡ ಅಲ್ಲಂಪ್ರಭು ಪಾಟೀಲ್ ಹೆಂಗಂದ್ರೆ ಕಲ್ಸಕ್ರಿ ಇದ್ದಂಗ, ಎಕಡೆ ಕಲ್ಸಕ್ರಿ ಬೆಳಿತೀರಿ ಆ ಕಡೆ ಎಲ್ಲ ರುಚಿನೇ ಹತ್ತದ. ಹಂಗ ನೀವ್ ಯಾರು ಕರೆದ್ರೆ ಬರ್ತಾನ, ಯಾರು ಕರೆದ್ರೆ ನಿಮ್ ಕೆಲಸಗಳು ಮಾಡ್ತಾನ. ಪ್ರತಿಯೊಂದು ಕೆಲಸ ಏನೇ ನಿಮ್ ಸಮಸ್ಯೆ ಇದ್ರ ನಿಮ್ ಮನೆಗೆ ಬಾಗಿಲಿಗೆ ಬರ್ತಾನ. ಫೋನ್ ಮಾಡಿದ್ರಪ್ಪ ಅಂದ್ರ ಅಲ್ಲಂಪ್ರಭು ಪಾಟೀಲ್ ಎಲ್ಲಿದ್ದೀರಿ ಅಂದ್ರ ನಾ ಇಂತಲ್ಲಿ ಇದ್ದೀನಿ, ನಿಮ್ಮಲ್ಲಿ ಕೆಲಸ ಅದಲ್ಲ, ನಾವು ಬರ್ಬೇಕು ಅಂತ ನೀವು ಮತದಾರ ಕೇಳಿದ್ರೆ ಇಲ್ಲ ನೀವು ಬರಬೇಡ್ರಿ, ನೀವು ಇದ್ದ ಸ್ಥಳದಲ್ಲೇ ನಾನು ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಕಾರ ಪ್ರತಿಯೊಬ್ಬರ ಕಷ್ಟಗಳಿಗೆ ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕ ಯಾರಾದ್ರೂ ಅಂದ್ರೆ ನಮ್ಮ ಅಲ್ಲಂಪ್ರಭು ಪಾಟೀಲ್. ಇಷ್ಟು ವರ್ಷ ಆದ್ರೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ದಿಲ್ಲ. ಈ ರಾಣೋಜ್ ಪೀರ್ ದರ್ಗಾ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಮುಸ್ಲಿಂ ಸಮಾಜದವ್ರಿಗಿಂತ ನಮ್ಮ ಹಿಂದೂ ಸಮಾಜದವರೇ ಹೆಚ್ಚಿನ ಪ್ರಮಾಣದಲ್ಲಿ ನಡ್ಕೊಳ್ತಾರೆ. 90% ನಮ್ಮ ಜನಾಂಗದವರೇ ಬರ್ತಾರೆ. ಈ ದರ್ಗಾದಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಕೂಡ ಇವತ್ತಿನ ತನಕ ಯಾವುದೇ ಖುಷಿ ಆಗಿಲ್ಲ. एक भी झूठ नहीं हो गए, सब अच्छा हो गए, सबको आशीर्वाद मिल गए. ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ಈ ದರ್ಗಾ ಇಲ್ಲಿ ಸುಮಾರು ಒಂದು 50 ವರ್ಷ ಹಿಡಿದು ಮೊದಲಿಂದ ಏನದ ಅದೇ ಕೆಲಸನೇ ಅವ, ಇನ್ನೂ ಯಾವ ಆಗಿಲ್ಲ. ದಯವಿಟ್ಟು ಈ ಸಂಸ್ಥೆಯವರಿಗೆ ಗುರುಜಿಗಳಿಗೆ ಹೇಳ್ತೀನ, ನೀವೊಂದು ಹೊಸದಾಗಿ ಈ ಮೇಗಿನ ಸರ್ವಾಂಗೀಣ ರಾಣೋಜ್ ಪೀರ್ ದರ್ಗಾದ ಅಭಿವೃದ್ಧಿಗಾಗಿ ನೀವೊಂದು ಹೊಸದಾಗಿ ಒಂದು
ಎಸ್ಟಿಮೇಟು ಪ್ಲಾನ್ ಎಲ್ಲ ಕೊಟ್ರಪ್ಪ ಅಂದ್ರೆ ನಮ್ಮ ಅಲ್ಲಂಪುರ ಪಾಟೀಲ್ ಇದರ ಉನ್ನತೀಕರಣ ಕೂಡ ಮಾಡ್ಲಕ್ಕ ರೆಡಿ ಹರ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತೀನಿ. ಆಮೇಲೆ ನೋಡ್ರಿ 2 ಕೋಟಿ ರೂಪಾಯಿ ಸಣ್ಣ ಮಕ್ಕಳ ಆಟ ಅಲ್ಲ, 10 ಲಕ್ಷ 20 ಲಕ್ಷ ಅಲ್ಲ, 2 ಕೋಟಿ ರೂಪಾಯಿ ಹಣವನ್ನು ಈ ಭಾಗದ ಸರ್ವ ಜನಾಂಗದವರಿಗೆ ಅನುಕೂಲ ಆಗಲಿ. आज एक संज्ञा बुनियाद रखी गई शादी महल की, और यहाँ पे बहुत जरूरी था एक शादी महल का होना, जिसको हमारे साहिब की कोशिशों से जो है आज पूरा हुआ है। और इंशाल्लाह शायद ये 1 साल के अंदर शादी खाना कंप्लीट होगा, 1 साल के अंदर ये शादी खाना शायद कंप्लीट होगा जरूर, और यहाँ के सब लोगों को बहुत सहूलत होगी। और जैसा आलमपुर हमारे कमकनूर साहब ने कहा कि अभी यहाँ पर बहुत ज्यादा डेवलपमेंट की जरूरत है। अभी साहब के पास और 2 साल है, उसके बाद फिर और 5 साल भी साहब ही रहेंगे, जब तक इंशाल्लाह बहुत ज्यादा डेवलप होगा मुझे उम्मीद है। और साहब माशाल्लाह आलिम भी हैं, साहब भी हैं, इनके वालिद साहब के जमाने से हमारे बहुत गहरे ताल्लुकात हैं, तो उम्मीद है साहब से भी कि साहब यहाँ पे जो है ना काफी 100 से एकड़ जमीन है साहब की, यहाँ पे बहुत बड़ी जमीन है, तो उम्मीद है इंशाल्लाह जो है सब आपको भी जो है जमीन भी देंगे, आप फंक्शन भी करो, फंक्शन हॉल भी बनाइए, तो यहाँ पे जो है बहुत अच्छे काम होंगे। उम्मीद है इंशाल्लाह हमारे संजय सिंह साहब खास तौर पे यहाँ के दरगाह के बहुत ज्यादा मुतखिद हैं, तो आना जाना है, इनकी भी फिक्र बहुत रहेगी। ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂತ ಅನೇಕ ಜನಪರ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನ ತಂದು ಸಾರ್ವಜನಿಕರಿಗೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು, ಮತ್ತು ದಿವಂಗತ ಧರ್ಮಸಿಂಗ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಭಾಗಕ್ಕೆ 371 ತಂದು ಕೂಡ ಸಾಕಷ್ಟು ಅಭಿವೃದ್ಧಿ ಕೂಡ ಈ ಭಾಗದಲ್ಲಿ ಆಗ್ತಾ ಇದೆ, ಮತ್ತು ಅನೇಕ ಇಂಜಿನಿಯರ್ಸ್ ಡಾಕ್ಟರ್ಸ್ ಕೂಡ ಆಗ್ತಾ ಇದೆ. ಮತ್ತು ಹೋದ ಸಲ ಕೂಡ ಈ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇದೇ ರೀತಿ ಬರಗಾಲಕ್ಕೆ ತುತ್ತಾದಾಗ, ಅತಿ ಹೆಚ್ಚು ಮಳೆಯಿಂದ ತೊಂದರೆ ಆದಾಗ ಕೂಡ ಸರ್ಕಾರ ರೈತರ ನೆರವಿಗೆ ಬಂದು ಸುಮಾರು 640 ಕೋಟಿ ಇನ್ಶೂರೆನ್ಸ್ ರೈತರ ಅಕೌಂಟ್ಗೆ ಹಾಕಿರ್ತಕ್ಕಂಥದ್ದು, ಮತ್ತು ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಇತಿಹಾಸದಲ್ಲಿದೆ. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಸಣ್ಣ ಉದಾಹರಣೆ ಅಂದ್ರೆ ರಾಣಾಸ್ಪಿ ದರ್ಗಾ ಬಹಳ ಫೇಮಸ್ ದರ್ಗಾ ಇದೆ. ತಿಪ್ಪಣ್ಣಪ್ಪ ಕಮಕ್ನೂರ್ ಹೇಳಿದ ಹಾಗೆ ಯಾರು ಕೂಡ ಇಲ್ಲಿ ಜಾತ್ಯತೀತವಾಗಿರ್ತಕ್ಕಂಥದ್ದು, ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಜನಾಂಗದವರು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಮಳೆ ಗಾಳಿ ಇದ್ದಾಗ ಬಿಸಿಲಿನಲ್ಲಿ ಕೂಡ ಬಯಲಲ್ಲೇ ಮಲ್ಕೊಂಡಿದ್ವಿ ನಾವು ನೋಡಿದೀವಿ. ಆದ ಕಾರಣ ಇಲ್ಲಿ ಒಂದು ಕಲ್ಯಾಣ ಮಂಟಪ ಹಾಕ್ಬೇಕು. ಸುತ್ತ ನಮ್ಮ ಆಶ್ರಯ ಕಾಲನಿ, ಕೃಷ್ಣ ಕಾಲನಿ, ಸಣ್ಣ ಸಣ್ಣ ಬಡಾವಣೆಗಳು ಕೂಡ ಬಹಳ ಬಡತನ ರೇಖೆಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದು 2 ಕೋಟಿ ರೂಪಾಯಿದಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬರು ಇದ್ದಾಗ ನಾವು ನಮ್ಮ ಸಾಹೇಬರು ಒಂದು ಲೆಟರ್ ತಗೊಂಡೇನಪ್ಪ ಅಂದ್ರೆ ಇದ್ರದ್ದು ಕಂಪ್ಲೀಟ್ ಕಂಪೌಂಡ್ ವಾಲ್ ಆಗ್ಬೇಕು ಮತ್ತು ಇಲ್ಲಿ ಸ್ಟೆಪ್ಗಳು ಆಗ್ಬೇಕಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿ ಸುಮಾರು 15-20 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ನಾವು ಅವರಿಗೆ ಸಲ್ಲಿಸಿ 2 ಸಲ ಬೆಂಗಳೂರಿಗೆ ಹೋಗಿ ಬಂದಿದ್ದೆವು. ಅದೇ ರೀತಿ ಇವತ್ತು ನಮ್ಮ ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜಮೀರ್ ಅಹಮದ್ ಅವರು ಮಂತ್ರಿಗಳಿದ್ದಾಗ ಅವ್ರ ಕಾಲದಲ್ಲಿ 2 ಕೋಟಿ ರೂಪಾಯಿಯನ್ನ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಕೊಟ್ಟು ಇವತ್ತು ಅದರ ಗುದ್ದಲಿ ಪೂಜೆಯನ್ನ ಹೆಪ್ಟೇಟ್ನವರು ತೆಗೆದುಕೊಂಡಿದ್ದಾರೆ. ಅವರೇ ಮಂತ್ರಿಗಳೇ ಕೊಟ್ಟಿದ್ದಾರೆ. ಹೆಪ್ಟೇಟ್ನವ್ರು ಏನಪ್ಪಾ ಅಂದ್ರ ಈ ಒಂದು ಸಂಸ್ಥೆ ಸರ್ಕಾರದ ಕಾರ್ಯಕ್ರಮಗಳು ಏನೇ ಇದ್ರು ಕೂಡ ಅವರಿಗೆ ಒಪ್ಪಿಸ್ತಾರೆ. ಅವ್ರು ಏನಪ್ಪಾ ಅಂದ್ರೆ ಈ ಕೆಲಸವನ್ನ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಅದು ಎಲ್ಲರೂ ಜಿಮ್ಮೆದಾರಿ ತಗೊಂಡು ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ಬೇಕು, ಕ್ಯೂರಿಂಗ್ ಆಗ್ಬೇಕು, ಒಳ್ಳೆ ರೀತಿಯಿಂದ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ನೋಡ್ಬೇಕಂತ ಹೇಳಿ ನಾನು ರಾಣಾಸ್ಪೀರ್ ಮುತ್ತೆ ಅವರಿಗೆ ದಯಮಾಡಿ ತಾವು ಇಲ್ಲೇ ಇರ್ತೀರಿ, ನಮ್ಮವರು ಕೂಡ ಸಾಕಷ್ಟು ಜನ ಇಲ್ಲೇ ಇರ್ತಾರ, ಎಲ್ಲರೂ ಸೇರಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕೆಲಸ ಆಗ್ಬೇಕು. ಇನ್ನು ಅನೇಕ 25 ಲಕ್ಷ ರೂಪಾಯಿದಲ್ಲಿ ಒಂದು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯೂರಿನಲ್ಸ್ ಹೋಗು ಬಹಳ ತೊಂದರೆ ಏನಿಲ್ಲ. ಅದಕ್ಕಾಗಿ ಒಂದು ಟಾಯ್ಲೆಟ್ ರೂಮ್ ಕೂಡ ಸಿದ್ಧವಾಗಿದೆ. ಕೆಲವೇ ದಿನಗಳಲ್ಲಿ ಅದರ ಉದ್ಘಾಟನೆಯನ್ನ ಕೂಡ ನಾವು ಬಂದು ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಅನೇಕ ಈ ಭಾಗದಲ್ಲಿ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಇದೆ. ಅದಕ್ಕೂ ಕೂಡ 3-4 ಸಲ ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ನಿನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದೆವು. ನಾಳೆ ಮತ್ತು KDP ಮೀಟಿಂಗ್ ನಲ್ಲಿ ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ ಅದನ್ನ ನಿರ್ಧಾರ ಕೂಡ ಇತ್ತು. ನಾಳೆ ಪ್ರಿಯಾಂಕಾ ಖರ್ಗೆ ಅವರು ಬರೋದ್ರಿಂದ ಆ KDP ಮೀಟಿಂಗ್ ನಾಡದ್ ಮಾಡ್ತಾ ಇದೀವಿ. ಒಂದು ಏನಾದ್ರೂ ಒಂದು ಶಾಶ್ವತವಾದಂತ ಯಾರಿಗೂ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಸತಾ ಏನಪ್ಪಾ ಅಂದ್ರೆ
ತಮಗೆಲ್ಲ ವ್ಯವಸ್ಥೆ ಆಗ್ತಕ್ಕಂಥ ರೀತಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ಅದರ ಬಗ್ಗೆ ಮತ್ತು ಸುಂದರ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ನಾಗೂರ್ ಹೇಳಿದಾಗೆ ಸ್ಕೂಲ್ ಬಿಲ್ಡಿಂಗ್ಗಳು, ಸಿ ರಸ್ತೆಗಳು, ಸಮುದಾಯ ಭವನಗಳು, ಅಲ್ಲಿ ಅಂಬೇಡ್ಕರ್ ಏನಪ್ಪಾ ಅಂದ್ರೆ ಮತ್ತು ಕಾಂಪೌಂಡ್ ವಾಲು, ಈ ರೀತಿ ಸಾಕಷ್ಟು ಕೆಲಸಗಳನ್ನ ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇನ್ನೂ ಸಾಕಷ್ಟು ಕೆಲಸ ಇದೆ. ತಮ್ಮೆಲ್ಲರ ಸಹಕಾರದಿಂದ ಬರ್ತಕ್ಕಂಥ ದಿವಸದಲ್ಲಿ ಸಮಾಧಾನದಿಂದ ನಾವು ನೀವು ಸೇರಿ ಕಲ್ತು ಮಾತನಾಡಿ ಅವೆಲ್ಲವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ. आज बारगाह हज़रत सैयद शाह रुकनुद्दीन तौला रहमतुल्लाह अलैह के बारगाह में जो प्रोग्राम हो रहा है, यहाँ सबसे पहले इस दुआ से मैं अपनी बात को शुरू करूँगा कि वो दुआ ख़ास तौर पे आज ज़रूरत इस चीज़ की है कि रुकनुद्दीन तौला रहमतुल्लाह अलैह की बारगाह में बैठकर हम ये दुआ करेंगे कि सबसे पहले बारिश ऐसी अता हो, क्योंकि किसान हमारे बहुत परेशान हैं। सबसे पहले बारिश की दुआ हम अल्लाह के बारगाह में और रुकनुद्दीन तौला रहमतुल्लाह अलैह की बारगाह से मांगते हैं कि ऐसा फ़ायदेमंद बारिश अता करे, बहुत लोग परेशान हैं। उसके बाद मैं अपनी बात को आगे बढ़ाते हुए अलम प्रभु पाटिल साहब का शुक्रिया अदा करता हूँ, और जितने भी यहाँ पर मंच पर बैठे हुए हैं, हमारे संतोष साहब, इलियास साहब, संजय सिंह साहब वगैरह और भी जितने भी जाफराबाद के लोग जो हमेशा हर कदम हमारे, मैं एक कदम बढ़ाया तो ये लोग 4 कदम आगे बढ़ाते हैं दरगाह को जो है ना डेवलपमेंट करने के लिए। हमेशा जो है ना ये लोगों का साथ रहा है, जिसकी वजह से कोशिश यहाँ तक पहुँची है। ख़ास तौर पर और भी सबसे इम्पोर्टेंट बात मैं ये कहना चाहता हूँ सबके सामने, 50 साल से जो है ना ये रजिस्टर्ड भी जो है ना ये जगह नहीं हुई थी। अलम प्रभु पाटिल के दौर में ये रजिस्ट्रेशन भी हुआ है। ये बहुत अच्छी बात है। काम हो रहे हैं, काम होते जा रहे हैं और काम होते रहेंगे। तो इसीलिए मैं दुआ करता हूँ कि अलम प्रभु पाटिल साहब आज MLA हैं, कल हमारी मिनिस्ट्री इन्हों बनने की हमारी बहुत सबकी ख्वाहिश है कि आपको जो है ना कोई अच्छी मिनिस्ट्री मिले। ये सबकी ख्वाहिश है और सबकी दुआ भी है। और ख़ास तौर पे जो है ना मैं सबके हक़ में भी दुआ करता हूँ, और जो है ना आने वाले जो भी डेवलपमेंट्स हैं वो पब्लिक की सहूलत के लिए है, कोई किसी के ख़ास मकसद के लिए यहाँ पे सहूलतें नहीं करी जा रही। वो सिर्फ जितनी भी सहूलतें होंगी ये आने वाली पब्लिक की सहूलत होंगी, और अतराफ़ में जितने भी गाँव हैं, जाफराबाद है, सिंगी है, पंडित दीनदयाल नगर है, SM कृष्णा कॉलोनी, आश्रय कॉलोनी में जितने भी लोग हैं उनको सबको इस चीज से जो है ना फायदा पहुंचना चाहिए। ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಲಯ ಕಲಬುರಗಿಯ ವತಿಯಿಂದ 4ನೆಯ ದಾಸ ಸಾಹಿತ್ಯ ಸಮ್ಮೇಳನವು ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಲಯ ಕಲಬುರಗಿಯ ವತಿಯಿಂದ ಸುರಪುರ ಆನಂದದಾಸರು ವೇದಿಕೆಯಲ್ಲಿ ಕಲಬುರಗಿ ವಿಭಾಗ 4ನೆಯ ದಾಸ ಸಾಹಿತ್ಯ ಸಮ್ಮೇಳನವು 9 ಆಗಸ್ಟ್ 2026ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ 9:30 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯು ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಕನ್ನಡ ಭವನದವರೆಗೆ ಜರುಗಿದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಕೋಲಾಟ ಹಾಕುವ ಮೂಲಕ ಎಲ್ಲರ ಗಮನ ಸೆಳೆದರು. ಮುಂಜಾನೆ 10:45ಕ್ಕೆ ಉದ್ಘಾಟನಾ ಸಮಾರಂಭ ಜರುಗಿತು. ಉದ್ಘಾಟಕರಾಗಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ DB ನಾಯಕ್ ಆಗಮಿಸಿದ್ದರು. ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸುರೇಶ್ ಎಲ್ ಜಾಧವ್ ಆಗಮಿಸಿದ್ದರು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಹಿರಿಯ ಸಾಹಿತಿಗಳು ಹಾಗೂ ಪತ್ರಕರ್ತರಾದ ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಆಗಮಿಸಿದ್ದರು. ಕಸಾಪ ದಕ್ಷಿಣ ವಲಯದ ಅಧ್ಯಕ್ಷರಾದ ರವಿಕುಮಾರ್ ಶಹಾಪುರ್ಕರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಶಯ ನುಡಿಗಳನ್ನಾಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರಾದ ಶೇಷಮೂರ್ತಿ ಅವಧಾನಿ, ಕೃಷ್ಣಾಜಿ ಕುಲಕರ್ಣಿ, ಮುದ್ಗಲ್ ವೆಂಕಟೇಶ್, ಶ್ಯಾಮ್ ಚಿಂಚೋಳಿ, ಗೋಪಾಲರಾವ್ ದೇಶಪಾಂಡೆ, ಡಾಕ್ಟರ್ ರಮೇಶ್ ಕುಲಕರ್ಣಿ, ಬಾಬುರಾವ್ ಕೋಬಾಳ್, ಸುರೇಶ್ ಕೊಟಗಿ, ಬಾಬುರಾವ್ ಕುಲಕರ್ಣಿ ಇವರಿಗೆ ದಾಸಾಮೃತ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಯಿತು. ವೆಂಕುಬಾಯಿ ರಜಪೂತ್ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್,
ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಮಲ್ಲಣ್ಣ ಮಡಿವಾಳ್, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮಹಾನಗರ ಪಾಲಿಕೆ ಕಲಬುರಗಿಯ ಸದಸ್ಯರಾದ ವೀರಣ್ಣ ಹೊನ್ನಳ್ಳಿ, ಕಲಬುರಗಿಯ ಸಮಾಜ ಸೇವಕರಾದ ರಮೇಶ್ ಚಿಚ್ಕೋಟಿ, ಕಸಾಪ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಎಸ್ ಅಂಡಗಿ, ಧರ್ಮಣ್ಣ ಎಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಕೇಂದ್ರ ಕಸಾಪ ಪ್ರತಿನಿಧಿ ಸೈಯದ್ ನಜರುದ್ದೀನ್ ಮುತವಲ್ಲಿ, ಗೌರವ ಕಾರ್ಯದರ್ಶಿಗಳಾದ ಮಲ್ಲಿನಾಥ್ ಸಂಗಶೆಟ್ಟಿ, ಮಂಜುನಾಥ್ ಕಂಬಾಳಿಮಠ್, ಗೌರವ ಕೋಶಾಧ್ಯಕ್ಷರಾದ ಪ್ರಹ್ಲಾದ್ ಪೂಜಾರಿ, ಗಂಗಾಧರ್ ಬಂಗರ್ಗಿ, ಶಿವಕುಮಾರ್ ಸಿಎಚ್, ಮಧುಸೂದನ್ ಚಿಂತನಪಳ್ಳಿ, ಸಂಗಪ್ಪ ಚೋರಗಸ್ತಿ, ಚಂದ್ರಕಾಂತ್ ಸೂರನ್, ಜಯಶ್ರೀ ಯಾದಗಿರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಆದ್ಮೇಲೆ ಇವತ್ತಿನ ದಿವಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ 4ನೇ ದಾಸ ಸಾಹಿತ್ಯ ಸಮ್ಮೇಳನವನ್ನು ಇವತ್ತು ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಒಂದು ಭವ್ಯ ಮೆರವಣಿಗೆ ಮೂಲಕ ವಿವಿಧ ಕಲಾ ತಂಡಗಳ ಮೂಲಕ ಸಮ್ಮೇಳನಾಧ್ಯಕ್ಷ ನನ್ನನ್ನು ತುಂಬ ಪ್ರೀತಿಯಿಂದ ಮೆರವಣಿಗೆ ಮೂಲಕ ಕನ್ನಡ ಭವನಿಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಬಹಳ ಸಂತೋಷ. ಈ ಒಂದು ಪರಂಪರೆ, ಈ ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕು, ಉಳಿಬೇಕು ಅಂತೇಳಿ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂತ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಿತಪ್ಪಿ ಅವರು ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಮತ್ತು ಈ ಸ್ವಾಗತ ಸಮಿತಿಗೆ ಸನ್ಮಾನ್ಯ ಅಪ್ಪುಗೌಡ ಪಾಟೀಲ್ರು ಅಂದರೆ ದತ್ತಾತ್ರೇಯ ಪಾಟೀಲ್ ದೇವರವರು ಸ್ವಾಗತ ಅಧ್ಯಕ್ಷರಾಗಿದ್ದಾರೆ. ಮತ್ತು ನನ್ನ ಜೊತೆ ಇದ್ದಾರೆ ಶ್ರೀ ಮಲ್ಲಣ್ಣ ಮಡಿವಾಳ್ ಅವರು, ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು. ಇವರು ಕೂಡ ನಮ್ಮ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ನನ್ನ ಯುವ ಸನ್ಮಿತ್ರ ರಮೇಶ್ ಚಿಚ್ಕೋಟೆ ಅವರು ಕೂಡ ಸ್ವಾಗತ ಸಮಿತಿಯ ಕಾರ್ಯದರ್ಶಿದ್ದಾರೆ. ಎಲ್ಲರೂ ಸೇರಿಕೊಂಡು ಒಳ್ಳೆ ಭವ್ಯ ರೀತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಗುಲ್ಬರ್ಗದಲ್ಲಿ ಬಹಳ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹಳ ಸಂತೋಷ ಅನಿಸ್ತದೆ. ಇಂಥ ಕಾರ್ಯಕ್ರಮಗಳು ಹಾಗೆಯೇ ಆಗ್ತಾ ಇರಬೇಕು. ಒಂದು ರೀತಿಯಲ್ಲಿ ಜನರಲ್ಲಿ ಶರಣ ಸಾಹಿತ್ಯ, ವಚನ ಸಾಹಿತ್ಯ, ಜನಪದ ಸಾಹಿತ್ಯ, ತತ್ವದ ಸಾಹಿತ್ಯ ಎಲ್ಲದ್ರ ಬಗ್ಗೆ ಒಂದು ರೀತಿಯಲ್ಲಿ ಆಸಕ್ತಿಯನ್ನ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾಡಿಗೆ ವಚನ ಸಾಹಿತ್ಯ ಕೊಟ್ಟಿರ್ತಕ್ಕಂಥವ್ರು ನಾವುಗಳು, ಈ ನಾಡಿಗೆ ದಾಸ ಸಾಹಿತ್ಯ ಕೊಟ್ಟಿರ್ತಕ್ಕಂಥವ್ರು ನಾವುಗಳು. ಹೀಗೆ ಅನೇಕ ಪ್ರಥಮಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥ ಈ ನೆಲ ಇದು ಪ್ರತಿಭಾವಂತರ ಬೀಡು. ಆ ಕಾರಣಕ್ಕಾಗಿದೆ ಈ ಕಲಬುರಗಿ ನೆಲ ಅಂತಂದ್ರೆ ಬಹುಶಃ ಈ ಕನ್ನಡ ಸಾಹಿತ್ಯ ಸ್ವರೂಪಕ್ಕೆ ಮೊದಲ ಕೊಟ್ಟಿರ್ತಕ್ಕಂಥ ನೆಲ ಅದು ನಮ್ಮ ಕಲಬುರಗಿ ನೆಲ ಅಂತಕ್ಕಂಥ ಮಾತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಇಂಥ ಅನೇಕ ವಿಚಾರಗಳನ್ನ, ಅನೇಕ ಸನ್ನಿವೇಶಗಳನ್ನ ಹೊಸ ಪೀಳಿಗೆಯಲ್ಲಿ ಬಿತ್ತಬೇಕಾಗಿರ್ತಕ್ಕಂಥದ್ದು ಹಿಂದೆಂದಿಗಿಂತ ಇವತ್ತು ಭಾವಿಸುತ್ತಿದೆ. ಯಾಕಂತಂದ್ರೆ ಇವತ್ತು ಅನೇಕ ಜನ ಇವತ್ತು ಶಾಲಾ ಮಕ್ಕಳು ಭಾಗವಹಿಸಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರಲ್ಲ, ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಘನತೆ ಇವತ್ತು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ಅನೇಕ ಶಾಲೆಗಳಲ್ಲಿ ಮಕ್ಕಳು ಕೇವಲ ಅವರ ಪಠ್ಯಕ್ಕೆ ಇರ್ತಕ್ಕಂಥ ವಿಷಯ ಮಾತ್ರ ಓದ್ತಕ್ಕಂಥ ಸಂದರ್ಭ ಸನ್ನಿವೇಶ ಇವತ್ತು ಅನೇಕ ಕಡೆ ನೋಡ್ತೀವಿ. ಅದರ ಜೊತೆಗೂ ಕೂಡ ಇಂಥ ಸಾಮಾಜಿಕ ಚಿಂತನೆಗಳನ್ನ ಹೊಂದಿರತಕ್ಕಂಥ ಇಂಥ ಅನೇಕ ಪ್ರಕಾರದ ಸಾಹಿತ್ಯದ ವಿಚಾರವನ್ನ, ಆ ಸಾಹಿತ್ಯದಲ್ಲಿ ಅಡಗಿರ್ತಕ್ಕಂಥ ಸಾರವನ್ನ ಇವತ್ತು ಹೊಸ ಪೀಳಿಗೆ ಗುರುತಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಆ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ನಮ್ಮ ರವಿಕುಮಾರ್ ಶಾಕೂರ್ಕರ್ ಬಹುಶಃ ಇವತ್ತು 4ನೇ ದಾಸ ಸಾಹಿತ್ಯ ಸಮ್ಮೇಳನ ದಕ್ಷಿಣ ವಲಯದ ಆಸನದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಈ ಬೆಳವಣಿಗೆ ರವಿಕುಮಾರ್ ಶಾಕೂರ್ಕರ್ ನೇತೃತ್ವದೊಳಗೆ ಅವರೆಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಡೆದಿರ್ತಕ್ಕಂಥದ್ದನ್ನ ನಾವು ಶ್ಲಾಘಿಸಬೇಕಾಗ್ತದೆ. ಯಾಕಂತಂದ್ರೆ ಬಂಧುಗಳೇ, ಇಂತಹ ಸಮ್ಮೇಳನಗಳಿಗೆ ಯಾವುದೇ ಒಂದು ಅನುದಾನ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಪರಿಷತ್ ಇರ್ಬೋದು, ಇಂಥ ಯಾವುದೇ ಮೂಲಗಳಿಂದ ₹1 ಅನುದಾನ ಇದ್ದೇ ಇದ್ರೂ ಕೂಡ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸಿಕೊಂಡು ಈ ಕಲಬುರಗಿ ನೆಲದ ದಾಸೋಹಿಗಳ ಸಹಕಾರದೊಂದಿಗೆ ಇಂತಹ ಸಮ್ಮೇಳನಗಳು ನಡೀತಾವಲ್ಲ, ಬಹುಶಃ ಇಂತಹ ಸಮ್ಮೇಳನ ಹೆಚ್ಚು ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ನಾವು ಅನುದಾನ ಬಂದ್ರೆ ಮಾತ್ರ ಕಾರ್ಯಕ್ರಮ ಮಾಡಬೇಕೆನ್ನುವ ಕಲ್ಪನೆ ಇದೆಯಲ್ಲ, ಅದನ್ನ ನಾವು ತೆರೆಯಿಂದ ಕರೆಕ್ಟ್ ಹಾಕಬೇಕು ಬಂಧುಗಳೇ. ಯಾಕಂತಂದ್ರೆ ಈ ನೆಲದ ಬಗ್ಗೆ ನಮಗೆ ಕಾಳಜಿ ಇದೆಯಲ್ಲ, ಈ ನೆಲದ ಬಗ್ಗೆ ಪ್ರೀತಿ ಇದೆಯಲ್ಲ, ಕರ್ನಾಟಕದೊಳಗೆ ಹುಟ್ಟಿದ್ವಿ ಅನ್ನುವ ಅಭಿಮಾನ ಇದೆಯಲ್ಲ, ಈ ಅಭಿಮಾನಕ್ಕಾಗಿ ಈ ನೆಲದ ಋಣವನ್ನ ತೀರಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಿದ್ರೆ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ಗೂ ಕೂಡ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಬಂಧುಗಳೇ. ಯಾಕಂತಂದ್ರೆ ನಾವು ಕೇವಲ ವಿದ್ಯಾವಂತರು ಆಗೋದು ದೊಡ್ಡದಲ್ಲ, ಹೃದಯವಂತರು ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿದೆ ಈ ದೇಶಕ್ಕೆ ವಿದ್ಯಾವಂತರಿಗಿಂತ ಹೃದಯವಂತರ ಅವಶ್ಯಕತೆ ಇವತ್ತು ಬಹಳಷ್ಟಿದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಹೃದಯವಂತಿಕೆಯ ಕೊರತೆಯಿಂದ ಇವತ್ತು ಅನೇಕ ವೃದ್ಧಾಶ್ರಮಗಳು ಇವತ್ತು ನಿರ್ಮಾಣ ಆಗ್ತಾ ಇವೆ. ಆ ವೃದ್ಧಾಶ್ರಮಗಳ ಇವತ್ತು ನಿರ್ಮಾಣ ಕಡಿಮೆ ಆಗ್ಬೇಕಾದ್ರೆ ನಾವೆಲ್ಲ ಹೃದಯ ಶ್ರೀಮಂತಿಕೆಯನ್ನ ಬೆಳೆಸಿಕೊಳ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನ ಕೊಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಇವತ್ತು ನಾವು ತಲೆಯಲ್ಲಿ ಬಿತ್ತಬೇಕಾಗಿದೆ. ಅಂದಾಗ ಮಾತ್ರ ಈ ಸಮಾಜವನ್ನ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕಲಬುರಗಿಯನ್ನ
ಇಡೀ ರಾಜ್ಯದಲ್ಲಿ ಇವತ್ತು ಮಾದರಿಯಾಗಿರುವಂತ ಈ ರೀತಿಯಾದಂತ ಸಮ್ಮೇಳನಗಳನ್ನ ಇಡೀ ರಾಜ್ಯಾದ್ಯಂತ ಎಲ್ಲಾದ್ರೂ ನಡೆದಿದ್ದೇ ಆದ್ರೆ ಅದು ನಮ್ಮ ಕಲಬುರಗಿನಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಈ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ನನಗನ್ಸುತ್ತೆ ವಾರಕ್ಕೆ ಒಂದು ಕನ್ನಡದ ಕಾರ್ಯಕ್ರಮ ನಮ್ಮ ಕನ್ನಡ ಭವನದಲ್ಲಿ ನಡೆಯಲಿಲ್ಲ ಅಂತಂದ್ರೆ ಅದು ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಡೀ ವರ್ಷದಲ್ಲಿ 365 ದಿವಸಗಳಲ್ಲಿ ನಾವು ಹಂಗ್ ಲೆಕ್ಕ ಹಾಕಿದ್ರೆ ಸುಮಾರು 150ಕ್ಕಿಂತ ಹೆಚ್ಚು ದಿವಸಗಳು ಇವತ್ತು ಕನ್ನಡ ಪರ ಚಟುವಟಿಕೆಗಳನ್ನ, ಕನ್ನಡದ ರಕ್ಷಣೆಗಾಗಿ, ಕನ್ನಡದ ಭಾಷೆ, ನೆಲ, ಜಲ ಇದು ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ಜಿಲ್ಲೆಯ ಅಧ್ಯಕ್ಷರು ಅವ್ರ ತಂಡ ಇವತ್ತು ನಿರಂತರವಾಗಿ ಇವತ್ತು ಈ ಭಾಗದ ಜನರ ಸಹಕಾರದಿಂದ, ನಿಮ್ಮೆಲ್ಲ ಹಿರಿಯರ ಸಹಕಾರದಿಂದ ಇವತ್ತು ಸತತವಾಗಿ ನಡೀತಾ ಬರ್ತಾ ಇದೆ. ನಮ್ಮ ಸೇರಿಕರ್ ಅಣ್ಣವರು, ಅವಧಾನಿ ಸರ್ ಅವರು, ನಮ್ಮ ಪೆರ್ಲಾ ಅಣ್ಣವರು, ಅನೇಕ ಜನ ಇವತ್ತು ನಮ್ಮ ಬಾಬುರಾವ್ ಸರ್ ಅವರು, ಅನೇಕ ಜನ ಹಿರಿಯರು ನಾವು ಇವತ್ತು ಇಲ್ಲಿ ಕುಳಿತಿದ್ದೇವೆ. ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇವತ್ತು ವಿಶೇಷವಾದಂತ ಕೊಡುಗೆ ನಮ್ಮ ಭಾಗದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತದ್ದು ನಮ್ಮೆಲ್ಲರ ಗಮನಕ್ಕೆ ಇರುವಂತದ್ದು. ಈ ಒಂದು ಶರಣರ ನಾಡಿನಲ್ಲಿ ಸೂಫಿ ಸಂತರ ಬೀಡು, ವಿಶೇಷವಾಗಿ ದಾಸ ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿರುವಂತ ನಮ್ಮ ಭಾಗ ಇವತ್ತು ಮತ್ತೊಮ್ಮೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಸುವರ್ಣ ಯುಗ ಅಂತ ಹೇಳಿ ಏನ್ ಕರೀತಿದ್ರಲ್ಲ, ಆ ಸುವರ್ಣ ಯುಗವನ್ನ ಮತ್ತೊಮ್ಮೆ ಇವತ್ತು ನಮ್ಮ ಭಾಗದಲ್ಲಿ ಬರ್ಬೇಕಾಗಿದೆ. ಆ ರೀತಿಯಾದಂತ ಕೊಡುಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ, ಕನ್ನಡದ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾಗದ ಯುವಕರು ಅನೇಕ ಜನ ಇದಕ್ಕೆ ಇನ್ನೂ ಹೆಚ್ಚು ಸೇರ್ಕೋಬೇಕಾಗಿದೆ. ವಿಶೇಷವಾಗಿ ನಮ್ಮ ಜವಳಿ ಅವರು ಕೂಡ ಕುಂತಿದ್ದಾರೆ. ಒಬ್ಬ ಮಹಿಳಾ ಲೇಖಕಿಯಾಗಿ ಇವತ್ತು ಅನೇಕ ಪುಸ್ತಕಗಳನ್ನ ಬರೆಯುವಂತದ್ದು, ಅನೇಕ ಜನ ಮಹಿಳೆಯರು ಕೂಡ, ನಾನು ಹಿಂದೆ ನಮ್ಮ ಅಧ್ಯಕ್ಷರಿಗೆ ಹೇಳ್ಬೇಕಾಗತ್ತೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕನ್ನಡ ಭವನಕ್ಕೆ ನಮಗೆ ಜಾಸ್ತಿ ಜನ, ನಾವು ಪುರುಷರೇ ಜಾಸ್ತಿ ಕಾಣಿಸ್ತಾ ಇದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಮಹಿಳೆಯರು ಕೂಡ ಇವತ್ತು ಕನ್ನಡಕ್ಕಾಗಿ ತಮ್ಮ ಸೇವೆಯನ್ನ ಏನು ಒದಗಿಸ್ತಾ ಇದ್ದಾರಲ್ಲ, ಅದನ್ನು ಕೂಡ ಇವತ್ತು ನಾವು ಬಹಳಷ್ಟು ಹೆಮ್ಮೆಯನ್ನ ಪಡ್ಬೇಕಾಗಿದೆ. ಈ ರೀತಿಯಾದಂತಹ ದಾಸರು, ಸಂತರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗದೆ ಅವರು ಈ ನಾಡಿಗೆ ಬೆಳಕನ್ನ ಕೊಟ್ಟಿರುವಂತದ್ದು, ನಮ್ಮೆಲ್ಲರಿಗೂ ಕೂಡ ದಾರಿ ದೀಪ ಆಗಿ ಇವತ್ತು ನಮಗೆ ಅನೇಕ ತಮ್ಮ ಸಾಹಿತ್ಯದ ಮುಖಾಂತರ ನಮ್ಗೆ ಬದುಕಲಿಕ್ಕೆ ನಮ್ಗೆ ಮಾರ್ಗದರ್ಶನವನ್ನ ಮಾಡಿರುವಂತದ್ದು. ಆ ದಾಸರನ್ನ, ಅವರ ವೇದಿಕೆ ಮೇಲೆ ಕುಳಿತಂತ ನಮ್ಮ ಎಲ್ಲ ದಾಸರ ಒಂದು ದರ್ಶನ ಭಾಗ್ಯನೂ ಕೂಡ ಇವತ್ತಿನ ದಿವಸ ನಮಗೆ ಸಿಕ್ಕಿದೆ. ಅವರ ಇವತ್ತು ಏನು ವೇಷೆಯನ್ನ ಹಾಕೊಂಡು ಇವತ್ತಿನ ದಿವಸ ನಮ್ಮ ಮಕ್ಕಳು ಇವತ್ತು ಎಲ್ಲಾ ದಾಸರ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಗೆ ಇವತ್ತು ಇಲ್ಲಿ ಅವರು ಬಂದಿರುವಂತದ್ದು ನಿಜಕ್ಕೂ ಈ ರೀತಿಯಾದಂತ ಏನೋ ಸಂಗೀತದ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ನಮ್ಮ ಅಮೃತಪ್ಪ ಅವರು ಬಹಳ ಒಳ್ಳೆ ರೀತಿಯಾದಂತ ಇವತ್ತಿನ ದಿವಸ ಅವರು ಒಂದು ಸಂಗೀತವನ್ನ ಮಾಡಿಕೊಟ್ಟಿರುವಂತದ್ದು ಬಹಳ ವಿಶೇಷ ಆಗಿರುವಂತ ಈ ಒಂದು ಸಮ್ಮೇಳನ ನಮ್ಮೆಲ್ಲರಿಗೂ ಕೂಡ ಒಂದು ಬೆಳಕಾಗಿ ನಮ್ಮ ಜೀವನದಲ್ಲಿ ಇದನ್ನ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನಮ್ಮ ವಿಜಯ್ ಕುಮಾರ್ ತೆಗಲ್ತಿಪ್ಪಿ ಅಣ್ಣವರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ರಾಜ್ಯ
ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ದ್ವಿತೀಯ ಪಿಯುಸಿ 2026 ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅತ್ಯುನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ 2025-26 ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ವಿಷಯದಲ್ಲಿ 100% ಫಲಿತಾಂಶ ಸಾಧನೆ ಮಾಡಿರುವ ಉಪನ್ಯಾಸಕರಿಗೆ ದ್ವಿತೀಯ ಪಿಯುಸಿ 2026 ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿನ ಫಲಿತಾಂಶ 100% ಸಾಧನೆ ಮಾಡಿರುವ ಸಂಸ್ಥೆಗೆ 2026 31ನೇ ಅವಧಿಯ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭವು ರವಿವಾರ ದಿನಾಂಕ 9ನೇ ಆಗಸ್ಟ್ 2026 ಬೆಳಗ್ಗೆ 10:15ಕ್ಕೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಲು ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಗೌರವ ಅಧ್ಯಕ್ಷರಾದ ತಿಮ್ಮಯ್ಯ ಪುರ್ಲೆ, ರಾಜ್ಯಾಧ್ಯಕ್ಷರಾದ ನಿಂಗೇಗೌಡ ಎಎಚ್, ಸರಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ದೇವನಗೌಡ ಪಾಟೀಲ್, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶರಣಗೌಡ ಪಾಟೀಲ್, ಕೋಶಾಧ್ಯಕ್ಷರಾದ ಎಸ್.ಆರ್. ವೆಂಕಟೇಶ್, ಕಾರ್ಯದರ್ಶಿಗಳಾದ ಭೀಮಪ್ಪ ಎಚ್. ಗೊಲ್ಲರ್ ಹಾಗೂ ಸರಕಾರಿ ನೌಕರರ ಸಂಘ ಕಲಬುರಗಿಯ ರಾಜ್ಯ ಪರಿಷತ್ ಸದಸ್ಯರಾದ ಧರ್ಮರಾಯ ಜವಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಎನ್.ಟಿ. ರಂಗೋಲಿ ವಹಿಸಿದ್ದರು. ಅತಿಥಿಗಳಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯಾದಗಿರಿಯ ನಿವೃತ್ತ ಉಪನಿರ್ದೇಶಕರಾದ ಪಂಡಿತ್ ರಾವ್ ಪವಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾವೇರಿಯ ನಿವೃತ್ತ ಉಪನಿರ್ದೇಶಕರಾದ ಅಶೋಕ ಶಾಸ್ತ್ರಿ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಧ್ಯಾಪಕರ ಸಂಘ ಕಲಬುರಗಿಯ ನಿಕಟಪೂರ್ವ ಅಧ್ಯಕ್ಷರಾದ ಬಸವರಾಜ್ ಬಿರಾಜ್ದಾರ್, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಶಿವರಾವ್ ಮಾಲಿ ಪಾಟೀಲ್, ನಿಕಟಪೂರ್ವ ಅಧ್ಯಕ್ಷರಾದ ಜೆ ಮಲ್ಲಪ್ಪ, ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಆನಂದಕರ್, ಶಿವರಾಜ್ ನಂದಗಾಂವ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಯಾದಗಿರಿಯ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರುಗಳಾದ ಅಧ್ಯಕ್ಷರಾದ ಎನ್.ಟಿ. ರಂಗೋಲಿ, ಪ್ರಧಾನ ಕಾರ್ಯದರ್ಶಿ ಗುಂಡಯ್ಯ ಎಸ್. ಸ್ವಾಮಿ, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಭಗವಂತರಾಯ ಬಳುಂಡಗಿ, ಕೋಶಾಧ್ಯಕ್ಷರಾದ ನಾಗರಾಜ್ ಮೈಲವಾರ್, ಉಪಾಧ್ಯಕ್ಷರಾದ ಸವಿತಾ ಬಿ. ನಾಶಿ, ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಪಾಂಡು ಎಲ್. ರಾಠೋಡ್, ಕಾರ್ಯದರ್ಶಿ ಶರಣಪ್ಪ ಓಂಕಾರ್, ಜಂಟಿ ಕಾರ್ಯದರ್ಶಿ ನರಸಿಂಗರಾವ್ ಆರ್. ಕುಲಕರ್ಣಿ, ಸಂಚಾಲಕರಾದ ಸಿದ್ದಲಿಂಗಪ್ಪ ಬಿ. ಪೂಜಾರಿ, ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಕಾನೂನು ಸಲಹೆಗಾರರಾದ ರವೀಂದ್ರ ಸಜ್ಜಿ, ಆಂತರಿಕ ಲೆಕ್ಕ ಪರಿಶೋಧಕರಾದ ಸುರಾಚಂದ್ ಗಾಂಧಿ, ಶೈಕ್ಷಣಿಕ ತಾಂತ್ರಿಕ ಕಾರ್ಯದರ್ಶಿಗಳಾದ ಸಾಗರ್ ಹದಿಮನಿ, ಮಾಧ್ಯಮ ಸಲಹೆಗಾರರಾದ ಧರ್ಮರಾಜ ಜವಳಿ ಸೇರಿದಂತೆ ಸಂಘಟನಾ ಕಾರ್ಯದರ್ಶಿಗಳು, ಶೈಕ್ಷಣಿಕ ಕಾರ್ಯದರ್ಶಿಗಳು, ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಕ್ರೀಡಾ ಕಾರ್ಯದರ್ಶಿಗಳು ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಂದ್ರೆ ಆನ್ ಆನ್ ಎವರೇಜ್ 12-13 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ. ನಮ್ಮ ಭಾಗದಲ್ಲಿ ಪ್ರೈಮರಿಯಲ್ಲಿ 28, ತಾಲೂಕಾವರ್ನ ನೋಡಿದ್ರೆ 28 to 40 ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್. ಇದು ಎಲ್ಲಿದೆ ಸರ್? ಎಲ್ಲಿದೆ? ಅಂಡ್ ವೆನ್ ಆರ್ ಯು ಗೋಯಿಂಗ್ ಟು ಕರೆಕ್ಟ್ ದಿಸ್? ನಾವೇನ್ ಪಾಪ ಮಾಡಿದ್ದೇವೆ? ನಮ್ಮ ಭಾರತದಿಂದ ಬಂದಿದ್ದೇವೆ ಪಾಪ ಮಾಡಿದ್ದೇವಾ? ನಾವು ನಿಜಾಮ್ ಸ್ಟೇಟ್ ಅಲ್ಲಿ ಇದ್ದಿದ್ದು ನಮ್ಮ ಇಲ್ಲಪ್ಪ, ನಾವೆಲ್ಲ ಕನ್ನಡ ಮಾತಾಡೋಂಥವ್ರು, ನಾವು ನಿಮ್ ಜೊತೆಗೆ ಸೇರ್ತೀವಿ. ನಮ್ಮ ಕ್ಯಾಪಿಟಲ್ ಬರೀ 200 ಕಿಲೋಮೀಟರ್ ದೂರ ಇತ್ತು ಹೈದರಾಬಾದ್. ಅದನ್ನ ಬಿಟ್ಟು ನಾವು ಬೆಂಗಳೂರು 600 ಕಿಲೋಮೀಟರ್ ದೂರ ಇದ್ರು ನಾವು ಅಲ್ಲಿ ಕ್ಯಾಪಿಟಲ್ ಅನ್ನ ಸ್ವೀಕಾರ ಮಾಡಿದ್ದೇವೆ. ನಮ್ಮ ಮೇಲೆ ಅನ್ಯಾಯ ಮಾಡ್ತೀರಾ ನೀವು? ನಮ್ಮ ಪ್ರಶ್ನೆ ಏನಂತಂದ್ರೆ, ಸರ್ಕಾರ ಯಾರದೇ ಇರಲಿ, ನಾನೇ ಬಹಳ ಸರ್ತಿ ಬಹಳ ಇದರಿಂದ ಹೇಳಿದ್ದೀನಿ, ನೀವು ಯಾವುದು ಭಿಕ್ಷವನ್ನ ಕೊಡ್ತಾ ಇಲ್ಲ, ಆದರೆ ನಮಗೂ ಕೂಡ ನ್ಯಾಯ ಸಿಗ್ಬೇಕಲ್ಲ ಅಂತ ಹೇಳಿ ರೀಅಪ್ರೋಪ್ರಿಯೇಷನ್ ಮಾಡ್ಬೇಕಂತ ವಿನಂತಿ ಮಾಡಿದ್ದೇವೆ. ಒಂದು ಹಂತದ ರೀಅಪ್ರೋಪ್ರಿಯೇಷನ್ ಆಗಿದೆ. ದಯವಿಟ್ಟು ಚಪ್ಪಾಳೆ ತಟ್ಟಬೇಕು ಈ ಕೆಲಸ ಮಾಡಿದಕ್ಕಾಗಿ. ಬಟ್ ಇಟ್ ಇಸ್ ನಾಟ್ ದ ಸೇಮ್ ಅಟ್ ಆಲ್ ಲೆವೆಲ್ಸ್. ಪ್ರೈಮರಿಯಲ್ಲಿ ಸ್ವಲ್ಪ ತೊಂದರೆ ಹೆಚ್ಚಿಗಿದೆ, ಬೇರೆ ಕಡೆನೂ ಈ ತೊಂದರೆನ ಹೆಚ್ಚಿಗಿದೆ. ತದನಂತರ ಇವತ್ತು ನಂಜುಂಡಪ್ಪ ವರದಿ ಬಂತು. ನಂಜುಂಡಪ್ಪ ವರದಿ ಬಂದಮೇಲೆ ನಾವೆಷ್ಟು ಹಿಂದುಳಿದಿದ್ದೀವಿ ಅಂತ ಅನ್ನುವಂಥ ಡೀಟೇಲ್ಸು ಕೂಡ ಬಂದಿದೆ. ಅಷ್ಟೇ ಅಲ್ಲ, 4% ಆಫ್ ದ ಕಲ್ಯಾಣ ಕರ್ನಾಟಕ ರೀಜನ್ ಪೀಪಲ್ ಆರ್ ಓನ್ಲಿ ವರ್ಕಿಂಗ್ ಇನ್ ಸ್ಟೇಟ್ ಗೌರ್ಮೆಂಟ್. ನೋಡ್ರಿ ಎಷ್ಟು ಆಶ್ಚರ್ಯ. ಪಾಪ್ಯುಲೇಷನ್ ವೈಸ್ 19%. ಏನ್ ಸರ್? ಪಾಪ್ಯುಲೇಷನ್ ವೈಸ್ ವಿ ಆರ್ 19%.
ಬಟ್ ನಮ್ಮ ಸರ್ಕಾರಿ ನೌಕರದಲ್ಲಿ ಬರೀ 4% ಇದೆ. ಎಲ್ಲಿಂದ ಇದು? ಅಂಡ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಪ್ರೊಪೋರ್ಷನೇಟ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಅಂಡ್ ಏರಿಯಾ. Based on the population area, they should be given proper representation ಅಂತಿದೆ. 19% ಸರ್ಕಾರದಲ್ಲಿ ಮೊದಲು ಹುದ್ದೆ ಕೊಡ್ರಿ. ಒಂದು ಮಕ್ಕಳ ವಿಚಾರ ಬಂದಾಗ ಇವತ್ತು ಬಹಳ ನಾನು ರಂಗವಲ್ಲಿಯವರಿಗೆ ಅಭಿನಂದಿಸ್ತಾ ಇದ್ದೇನೆ. ಮತ್ತು ಇದಲ್ಲದೆ ನಮ್ಮ ತಾಲೂಕಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀರಿ, ನಾಮನಿರ್ದೇಶನ ಮಾಡಿದಿರಿ, ಜಿಲ್ಲಾ ಮಟ್ಟದಲ್ಲಿ ನಾಮನಿರ್ದೇಶನ ಮಾಡಿದಿರಿ. ಇದು ಒಂದು ಸಂಘಟನೆ ದೃಷ್ಟಿಯಿಂದ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಕ್ಕಳನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಇವತ್ತು ಆಯ್ಕೆಯಾದಂಥವರಿಗೆ ಕರೆದು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡೋದಲ್ಲ, ಅವರಿಗೂ ಎಲ್ಲೋ ಒಂದು ಕಡೆ ನಮಗೆ ಗೌರವ ಸಿಕ್ತೆ ಅನ್ನುವಂಥ ಮನೋಭಾವನೆ ಎಲ್ಲ ಮಕ್ಕಳಲ್ಲಿ ಬರುತ್ತೆ ಅಂತನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇದೆ. ಯಾಕಂದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಯಾರಿಗೇ ಆಗಿರ್ಬೋದು, ಅದೇನು ನಾವು ಬಹಳ ಮಾತಾಡೋದು ಕೂಡ ಒಂದು ಅಭಿಮಾನ, ಅಭಿನಂದನೆ ಸಲ್ಲಿಸೋದು ಕೂಡ ಒಂದು ಅಭಿಮಾನ. ಅವ್ರಿಗೆಲ್ಲೋ ಒಂದು ಖುಷಿ ಆಗುತ್ತೆ ಮಕ್ಕಳಿಗೆ, ಮತ್ತೆ ಓದೋದಕ್ಕೆ ಮತ್ತೆ ಸ್ಫೂರ್ತಿ ಆಗುತ್ತೆ. ಅದಲ್ಲದೆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಅವರು ಮಾರ್ಗದರ್ಶಕರಾಗ್ತಾರೆ. ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಮೇಲೆ ಹೋಗೋದಕ್ಕೆ ಯಾವ ದಾರಿಯನ್ನು ಹುಡುಕಬೇಕನ್ನುವಂಥದ್ದು ಮಾರ್ಗದರ್ಶನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂಥದ್ದು. ಮಕ್ಕಳು ಇವತ್ತು ಅವ್ರಿಗೆ ನಾವು ಏನು ಹೇಳಕ್ಕಾಗಿಲ್ಲ. ಇವತ್ತು ಇಲ್ಲಿವರೆಗೆ ನಾವು ಮಾತಾಡೋದೇನು ಅಂದ್ರೆ ನಮ್ಮ ಸಮಸ್ಯೆ, ನಮ್ಮ ಸಂಘಟನೆ ಸಮಸ್ಯೆ, ನಾವು ಅದನ್ನೇ ಮಾತಾಡ್ತೀವಿ. ವಿಧಾನ ಪರಿಷತ್ ಸದಸ್ಯರು ಶಶಿಲ್ ಜಿ ನಮೋಸಿ ಸಾಹೇಬರು ಈ PU ಬಗ್ಗೆ, ಈ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಸಾಕಷ್ಟು ವಿವರವಾಗಿ ಹಂಚಿಕೊಂಡಿದ್ದಾರೆ ಮತ್ತು ಇದರ ಲೋಪದೋಷಗಳು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮುಂದೆ ಸದನದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ಅವರಿಗೆ ನಾನು ಕಲಬುರಗಿ ಜಿಲ್ಲೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಈ ಸಂಘದ ಪ್ರಸ್ತುತ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಯ್ಯ ಪುರ್ಲೇಶ್ವರವರು ಬಹಳ ಅದ್ಭುತವಾಗಿ ಇವತ್ತು ಸರ್ಕಾರದ ಗಮನ ಸೆಳೆಯುವಂಥ ಅನೇಕ ಕಟ್ಟುನಿಟ್ಟಿನ ವ್ಯವಸ್ಥೆ ಬಗ್ಗೆ ತಮ್ಮ ನೋವನ್ನು ಸರ್ಕಾರದ ವಿರುದ್ಧ ನೋವನ್ನು ಹಂಚಿಕೊಂಡು ಇಡೀ ಸರ್ಕಾರ ನೌಕರರ ಪರವಾಗಿ, ಉಪನ್ಯಾಸಕರ ಪರವಾಗಿ ನಾವು ಸರ್ಕಾರದ ಗಮನಕ್ಕೆ ಸೆಳೆಯತಕ್ಕಂಥ ಒಂದು ದಿಟ್ಟವಾದಂಥ ಅಭಿಪ್ರಾಯಗಳನ್ನು ಮಂಡನೆಯನ್ನು ಮಾಡಿದ್ದಾರೆ. ಖಂಡಿತ ಅವರಿಗೂ ಕೂಡ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಈ PU ಉಪನ್ಯಾಸಕರಿಗೆ, ಪ್ರಾಂಶುಪಾಲಕರೇ, ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ, ಪ್ರೇರಣೆ ನೀಡ್ತಕ್ಕಂಥ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿರುವಂಥದ್ದು. ಇದು ಸ್ಪರ್ಧಾ ಮನೋಭಾವನೆ ಬೆಳಿಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥದ್ದು, ಸ್ಫೂರ್ತಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವುದು ಭಾಳ ಖುಷಿಯಾಗಿದೆ, ಭಾಳ ಸಂತೋಷ ಆಗಿದೆ. ಇವತ್ತು ಸರ್ಕಾರಿ ನೌಕರರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಅನೇಕ ಕಟ್ಟುನಿಟ್ಟಿನ ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತು ಸರ್ಕಾರದಿಂದ ಆಗ್ತಿರ್ತವೆ. ಇವತ್ತು PU ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯಲ್ಲಿ ಇಂದು ಭಾರತ ಬಿಟ್ಟು ತೊಲಗಿ ಚಳುವಳಿ ದಿನವನ್ನ ಆಚರಣೆ ಮಾಡಲಾಯಿತು. ದಿನಾಂಕ 9 ಆಗಸ್ಟ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಕ್ವಿಟ್ ಇಂಡಿಯಾ ಆಂದೋಲನ ಭಾರತ ಬಿಟ್ಟು ತೊಲಗಿ ಚಳುವಳಿ ದಿನವನ್ನು ಆಚರಣೆ ಮಾಡಲಾಯಿತು. ಮೊದಲಿಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಕೀಲ್ ಸರಡಗಿಯವರು ಯೂತ್ ಕಾಂಗ್ರೆಸ್ನ ಧ್ವಜವನ್ನ ಹಾರಾಡಿಸಿದರು. ನಂತರ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇದಾದ ನಂತರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಕಾಂಗ್ರೆಸ್ ಕಚೇರಿಯ ಒಳಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಕೀಲ್ ಸರಡಗಿ, ಮಹಂತಪ್ಪ ಸಂಗಾವಿ, ನೀಲ್ಕಂಠರಾವ್ ಮೂಲಿಗೆ, ಭೀಮರಾವ್ ಟಿಟಿ, ಶಿವಾನಂದ ಹೊನಗುಂಟಿ, ಈರಣ್ಣ ಪಾಟೀಲ್ ಝಳಕಿ, ಚೇತನ್ ಗೋನಾಯಕ್, ರೇಣುಕಾ ಸಿಂಗೆ, ಕಾರ್ತಿಕ್ ನಾಟಿಕಾರ್, ಫಾರೂಕ್ ಪಟೇಲ್, ಉಮರ್ ಜುನೈದಿ, ಪರಶುರಾಮ್ ನಾಟಿಕಾರ್, ಅಯಜ್ ನಿಂಬಾಳ್ಕರ್, ಮೊಹಮ್ಮದ್ ಅಸ್ವಾನ್, ರಾಮ್ ಪ್ರಸಾದ್ ಕಾಂಬಳೆ, ರಾಜು ಮಾಳಗಿ, ಟೈಗರ್ ವಿಘ್ನೇಶ್ವರ್, ಅಸ್ಲಂ ಸಿಂದಗಿ, ಕಾರ್ತಿಕ್ ಹೊಸಮನಿ, ಸಂಗಪಾಲ್ ಕಾಂಬಳೆ, ಮಿಸ್ತ್ರಿ ಸರ್ಫುದ್ದೀನ್, ಶೇಖ್ ಸಮರೀನ್, ಖುರ್ರಂ ಕಲ್ಯಾಣಿ, ಅನಸ್ ಪಟೇಲ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ದಿವಸ ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಯೂತ್ ಕಾಂಗ್ರೆಸ್ ಫೌಂಡೇಶನ್ ಆಚರಿಸಲಾಯಿತು. ನಮ್ಮ ಯುವ ಕಾಂಗ್ರೆಸ್
ಬಂದರು ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ರು ಸೀನಿಯರ್ ಕಲ್ತು ಇವತ್ತು ಈ ಕಾಂಗ್ರೆಸ್ ಫೌಂಡೇಶನ್ ಆಯಿತು. ನಮ್ಮ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು 1916 ಯುವ ಕಾಂಗ್ರೆಸ್ ಫೌಂಡೇಶನ್ ಡೇ ಅವರು ಮಾಡಿಕೊಟ್ಟಿದ್ದಾರೆ ಯುವಕ. ಯಾಕಂದ್ರೆ ಯುವ ಭವಿಷ್ಯ ಚಲೋ ಆಗ್ಬೇಕಂತ ಮುಂದೆ ಅವರು ಒಂದು ಚಲೋ ವಿಚಾರ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನೋಡ್ರಿ ನೀವು ಬಿಜೆಪಿ ಗೌರ್ಮೆಂಟ್ ಅವರು ಎಲ್ಲ ಸ್ಟೂಡೆಂಟ್ಗೆ ಎಲ್ಲ ಅವ್ರ ಅತ್ಯಾಚಾರ ಮಾಡ್ಲಿತ್ತಾರ ಮೇಲೆ. ಯಾಕಂದ್ರೆ ನಮ್ಮ ರಾಹುಲ್ ಗಾಂಧೀಜಿ, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬು ಮತ್ತು ಹಾಗೂ ನಮ್ಮ ಗುಲ್ಬರ್ಗ ಉಸ್ತುವಾರಿ ಮಿನಿಸ್ಟರ್ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಸಾಬ್ರು ಇವತ್ತು ಸ್ಟೂಡೆಂಟ್ ಸಂಘಟ ಅವ್ರು ನಿಂತಿದ್ದಾರೆ. ಅವ್ರು ಯಾಕಂದ್ರೆ ಎಲ್ಲ ಒಂದು ಧ್ವನಿ ಎಬ್ಬಿಸ್ಲಿದ್ದಾರೆ. ಅವ್ರೀಗ ಸ್ಟೂಡೆಂಟಿಗೆ ಹೆಂಗ್ ತರ ಬಿಜೆಪಿ ಇದವರು ಅತ್ಯಾಚಾರ ಮಾಡ್ಲಿತ್ತಾರಂತ ನಾವು ಎಲ್ಲರೂ ಯೂತ್ ಕಾಂಗ್ರೆಸ್ ನಿಮ್ ಸಂಘಟಿದ್ದೆ ಯುವಕರು ಏನ್ರಿ ನೀವು ಛಾತ್ರಿಗೆ ನೀವು ಅಂಜಿಬಾಟ್ರಿ ಎಲ್ಲ ಯೂತ್ ಕಾಂಗ್ರೆಸ್ ಸಂಘಟನೆ ನಿಮ್ ಸಂಘಟಿದ್ದೆ. ದೇಶದ ಇತಿಹಾಸದಲ್ಲಿ ಇವತ್ತು ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ. ಯಾಕಂದ್ರೆ ಈ ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಆಡಳಿತ ಬ್ರಿಟಿಷರು ಮಾಡ್ತಾ ಇದ್ರು. ಸುಮಾರು 84 ವರ್ಷಗಳ ಹಿಂದೆ ನಮ್ಮ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1942ರಲ್ಲಿ ಸುಮಾರು 84 ವರ್ಷಗಳಾಯಿತು. ಅವತ್ತು ಈ ಒಂದು ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಲಿ ಅಂತಕ್ಕಂಥ ಚಳವಳಿಯನ್ನ ಪ್ರಾರಂಭ ಮಾಡಿದರು. ಅನೇಕ ಜನ ಬಹಳಷ್ಟು ಸ್ವಾತಂತ್ರ್ಯ ಯೋಧರು ಕೂಡ ಇದರಲ್ಲಿ ಭಾಗವಹಿಸಿ ಅವರ ಉದ್ದೇಶ ಇಷ್ಟೇ ಇತ್ತು, ಬ್ರಿಟಿಷರನ್ನ ಭಾರತ ದೇಶದಿಂದ ಓಡಿಸಿ ಹೊರಗೆ ತಳ್ಳಿ ಅವರಿಂದ ಸ್ವಾತಂತ್ರ್ಯವನ್ನ ಪಡಿತಕ್ಕಂಥ ಒಂದೇ ಉದ್ದೇಶ ಆಯ್ತು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಪ್ರಾರಂಭಗೊಂಡು ಸುಮಾರು 24 ಗಂಟೆಯೊಳಗೆ ಕಾಂಗ್ರೆಸ್ ನಾಯಕರು ಬಂಧಿತರಾಗಿ ಕಾರ್ಯಾಗಾರದಲ್ಲಿ ಕಳೆಯುವಂತಾಯಿತು. ಅಹಿಂಸಾತ್ಮಕ ಚಳವಳಿಗಳಿಗೆ ದೇಶದಲ್ಲಿ ರಾಷ್ಟ್ರದಲ್ಲಿ ಬಹಳಷ್ಟು ಚಳವಳಿ ಆಗ್ತವೆ. ಆದ್ರೆ ಅಹಿಂಸಾತ್ಮಕವಾಗಿ ಹೋರಾಟವನ್ನ ಮಾಡಿ ಬ್ರಿಟಿಷರನ್ನ ಓಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು ಮತ್ತು ಗಫೂರ್ ಖಾನ್ ಅವರಾಗಿರುವ ಅನೇಕ ಜನ ಸ್ವಾತಂತ್ರ್ಯ ಯೋಧರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಹಿಂದೆ ಅದಕ್ಕಿಂತ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅನೇಕ ಜನರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದ್ರೂ ಕೂಡ ಒಟ್ಟಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದು 84 ವರ್ಷಗಳ ಹಿಂದೆ 1942ರಿಂದ ಬ್ರಿಟಿಷರೇ ಈ ದೇಶವನ್ನ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಸ್ಲೋಗನ್ನೊಂದಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ದಿನವನ್ನ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬುರಾವ್ ಜಾಗೀರ್ದಾರ್ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾದ ಭೀಮರಾವ್ ಟಿಟಿ ಅವರು ಎಲ್ಲ ಮುಖಂಡರು ಕೂಡ ಮಾಂತಪ್ಪ ಸಂಘ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯದಲ್ಲಿ ನಾವು ಭಾಗವಹಿಸಿದ್ವಿ. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.